ಪ್ರಧಾನಿಗೂ ಕೊಡದೇ ಇರೋ ಸೆಕ್ಯೂರಿಟಿನ ಕೊಟ್ಟು ಕಾಳಿನ ಕರ್ಕೊಂಡು ಹೋಗ್ತಿದ್ರು ಸ್ವಾಮಿ. ಅದು ಒಬ್ಬ ಕ್ರಿಮಿನಲ್ನ ಕರ್ಕೊಂಡು ಹೋದಂಗಿರ್ಲಿಲ್ಲ, ಇಡೀ ಪ್ರಪಂಚನ ಗೆದ್ದಿರೋ ಅಶೋಕ ಚಕ್ರವರ್ತಿನ ಮೆರವಣಿಗೆ ಮಾಡಿಸ್ದಂಗಿತ್ತು. You play for suffocated and your body choke slam. You play for variable and I'll change the close that, close that. You my daily need, close that, close that. Watch me end up, you're living me. You get my peak, you feel away. You bless to the on my top. ಕರೆಯಕತ್ತಾರ ನನ್ನ ನಾನಿನ್ನ ಮದುವೆನಾ ಮೈ ಮೇಲೆ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಗಮ್ಮು ತಿಳ್ಕೊಂಡ್ರೆ. ಅಯ್ಯೋ ನನಗೆ ಹೋಗ್ಲಿಕ್ಕೆಲ್ಲ ಇಷ್ಟ ಆಗಲ್ಲಪ್ಪ, ನಾಚಿಕೆ ಆಯ್ತದೆ. ಸುಮ್ ಹೋಗ್ತಿದ್ದವನ ಜೀವನದಲ್ಲಿ ಒಂದು ಸುಂಟರ ಗಾಳಿ ಎದ್ದೇಳ್ತಿ ಸರ್. ಯಾರ್ ಗಂಡ್ಸು ಯಾರ್ ನಿಮ್ಮನ್ನ ಹೋಗಿ ಕೇಳ್ಕೊಂಡಲ್ಲ. ಮನುಷ್ಯನಿಗೆ ಹುಟ್ಟು ಹಿಂಗೆ ಅಂತ ಹೇಳ್ತಾರೆ, ಸಾವು ಹಿಂಗೆ ಬರ್ತದೆ ಅಂತ ಮುಂಚೆನೆ ಕೊಟ್ಟಾದ್ರೆ ಆ ಮನುಷ್ಯನ ತಡೆಯಕ್ಕಾಗ್ತದೇನಪ್ಪ. ಹೊಡೆದಾಕ್ಬಿಡ್ತಾರೇನೋ ಅವನ್ನ. ಮೊದ್ಲನೇ ಕಿತ್ತ ಮಚ್ಚಿಡ್ದೇವನೇ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಇದು ಅಂತ್ಯ ಅಲ್ರಿ, ಆರಂಭ. ಈ ಮೂವಿಯ ಒಟ್ಟು ಖರ್ಚು ಬಂದ್ಬಿಟ್ಟು 100 ಕೋಟಿ. ಆದರೆ ಈ ಮೂವಿಗೆ ಒಟ್ಟು ಟೋಟಲ್ ಆಗಿ ಬಂದಿರೋದು 28.24 ಕೋಟಿ. ಇದು ಹೇಗೆ ಬಂತು ಅಂತ ನೋಡೋಣ ಬನ್ನಿ ಗಾಯ್ಸ್. ಈ ಮೂವಿಯ ಮೊದಲನೇ ದಿನದ ಪೇಮೆಂಟ್ ಎಷ್ಟು ಅಂದರೆ 3,50,00,000. ಎರಡನೇ ದಿನದ ಸುಮಾರು 3,50,00,000. ಈ ಮೂವಿಯಲ್ಲಿ ಧ್ರುವ ಸರ್ಜಾ ಅವರು ನಾಯಕನಾಗಿ ಕಾಳಿದಾಸ ಅಲಿಯಾಸ್ ಕೆಡಿ ಎನ್ನುವ ಪಾತ್ರವನ್ನು ಮಾಡಿರುವುದು. ಅವರು 15 ಕೋಟಿಯನ್ನು ಸ್ವೀಕರಿಸಿದ್ದಾರೆ. ಇನ್ನೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕಿತ್ತು. ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ಆದರೆ ಮೂವಿ ಫ್ಲಾಪ್ ಆಯಿತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳುತ್ತಾ ನೆಕ್ಸ್ಟ್ ಬರೋದು ಯಾರಂದರೆ ನಮ್ಮ ರವಿಚಂದ್ರನ್ ಸರ್ ಅವರು ಎಷ್ಟು ಇದನ್ನ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಅವರು ಈ ಮೂವಿಯಲ್ಲಿ ಅಣ್ಣಯ್ಯಪ್ಪ ಪಾತ್ರವನ್ನು ಮಾಡಿರುವುದು. 1.5 ಕೋಟಿಯನ್ನು ಕಲೆಕ್ಟ್ ಮಾಡಲಾಗಿದೆ. ಇವರು ಒಬ್ಬ CM ಆಗಬೇಕು ಅಂತ ಕನಸನ್ನು ಕಟ್ಕೊಂಡು ಇರ್ತಾರೆ. ಈ ಮೂವಿಯಲ್ಲಿ ಇವರು ಒಬ್ಬ MLA ಆಗಿರ್ತಾರೆ ಈ ಪಾತ್ರದಲ್ಲಿ. ನೆಕ್ಸ್ಟ್ ಬರೋರು ಯಾರು ಅಂತ ರೇಷ್ಮಾ ನಾಯನ್. ಇವರು ನಾಯಕಿಯಾಗಿ ಮಚ್ ಲಕ್ಷ್ಮಿ ಎಂಬ ಬಿರುದನ್ನು ತಗೊಂಡಿದ್ದಾರೆ. ಇವರು ಮೊದಲಿಗೆ 50 ಲಕ್ಷ ರೂಪಾಯಿಗಳನ್ನು ಚಾರ್ಜ್ ಮಾಡಿರುತ್ತಾರೆ. ಆಮೇಲೆ ಬರ್ತಾ ಫಿಲಂ ಮುಗಿತಾ ಇರುವಾಗ 70 ಲಕ್ಷ ರೂಪಾಯಿಗಳನ್ನು ಸ್ವೀಕರಿಸುತ್ತಾರೆ. ಆಮೇಲೆ ನೋಡೋಣ ಇವರು ಒಟ್ಟು ಈ ದಿನದ 3ನೇ ದಿನದ ಪೇಮೆಂಟ್ ಎಷ್ಟು ಅಂದರೆ 2.5 crores. 4ನೇ ದಿನದ ಎಷ್ಟು ಅಂದರೆ 120. ನೆಕ್ಸ್ಟ್ ಬರೋರು ಯಾರಂದರೆ ರಮೇಶ್ ಅರವಿಂದ್ ಸರ್ ಅವರು. ಈ ಪಿಕ್ಚರ್ನಲ್ಲಿ ಧರ್ಮ ಪಾತ್ರವನ್ನು ಮಾಡಿರುವುದು. ಇವರು 1 ಕೋಟಿಯನ್ನು ಚಾರ್ಜ್ ಮಾಡಿದ್ದಾರೆ. ಇವರು ನಾಯಕನ ಅಣ್ಣನಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇವರು ಒಬ್ಬ ಹೈಸ್ಕೂಲ್ ಮೇಸ್ಟ್ರಾಗಿ ಇರುತ್ತಾರೆ ಈ ಚಿತ್ರದಲ್ಲಿ. ಇನ್ನೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಅಲ್ಟಿಮೇಟ್ ಆಗಿದೆ. 128% ರನ್ ಇಟ್ಕೊಂಡಿರೋ
ಜಂಪ್ ಸುಮಾರು 2.35 ಕೋಟಿಯಿಂದ 4.67 ಕೋಟಿವರೆಗೂ 5 ಮತ್ತು 6ನೇ ದಿನದಲ್ಲಿರುತ್ತೆ. ಕೊನೆಯ ದಿನಗಳಾದ ಸ್ಥಿತಿಯಿಂದ ಒಟ್ಟು ಕಲೆಕ್ಷನ್ 16.27 ಕೋಟಿ ತಲುಪಿತು. ಕೇಡಿ ಚಿತ್ರವನ್ನು ಮಾಡಲು 100 ಕೋಟಿಯನ್ನು ಬಳಸಿಕೊಂಡಿದ್ದಾರೆ. ಒಟ್ಟು 24.28 ಕೋಟಿ ಕ್ರಾಸ್ ಆಗಿದೆ. ಶಿಲ್ಪಾ ಶೆಟ್ಟಿಯವರು ಒಬ್ಬ ಖಳನಾಯಕನ ಹೆಂಡತಿಯಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇವರು ಮೊದಲಿಗೆ 4 ಕೋಟಿಯನ್ನು ಸ್ವೀಕರಿಸುತ್ತಾರೆ. ಆಮೇಲೆ ಫಿಲಂ ಮುಗಿಯ ಬಳಿಕ 5 ಕೋಟಿಯನ್ನು ಚಾರ್ಜ್ ಮಾಡಿರುತ್ತಾರೆ. ನೂರಾ ಪಹೆ ವಿಶೇಷ ಹಾಡು ಐಟಂ ಡ್ಯಾನ್ಸ್ಗೆ ಮಾಡಿರುತ್ತಾರೆ. ಇವರು 1 ಕೋಟಿ ಮತ್ತು 1.5 ಕೋಟಿಯನ್ನು ಚಾರ್ಜ್ ಮಾಡಿರುತ್ತಾರೆ. ಇವರು ವಿಶೇಷ ಡ್ಯಾನ್ಸ್ ಮಾಡಿರುವುದರಿಂದಾಗಿ 1 ಕೋಟಿ ಮತ್ತು 1.5 ಕೋಟಿಯನ್ನು ಸ್ವೀಕರಿಸುತ್ತಿರುತ್ತಾರೆ. ಆದ್ದರಿಂದ ಇವರಿಗೆ ಎಷ್ಟು ಹಣ ಕೊಟ್ಟಿರೋದು ಸ್ವಲ್ಪ ಹೊಡೆತ ಬೀಳುತ್ತಿರುತ್ತದೆ. ನೆಕ್ಸ್ಟ್ ಬರೋದು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕಾಲಭೈರವನ ಪಾತ್ರವನ್ನು ಅತಿಥಿ ಪಾತ್ರವಾಗಿ ಮಾಡಿರುತ್ತಾರೆ. ಇವರು 4 ಕೋಟಿಯಿಂದ 5 ಕೋಟಿವರೆಗೂ ಚಾರ್ಜ್ ಮಾಡಿರುತ್ತಾರೆ. ಆದರೆ ಇವರ ಪಾತ್ರ ಮಾತ್ರ ಅಲ್ಟಿಮೇಟ್ ಆಗಿದೆ. ಏನು ಇವರ ಪಾತ್ರಕ್ಕೆ ಮಾತೇ ಬರುವುದಿಲ್ಲ ಅಂತ ಪಾತ್ರವನ್ನು ಮಾಡಿರುತ್ತಾರೆ. ಇವರ ಪಾತ್ರ ಹೇಳಬೇಕಂದ್ರೆ ಸೂಪರ್ ಹಿಟ್. ಇವರು ಮಾಡಿರೋದೆಲ್ಲ ಸೂಪರ್ ಹಿಟ್. ಆದರೆ ಏನು ಗೊತ್ತಿಲ್ಲ, ಈ ಮೂವಿ ಫ್ಲಾಪ್ ಆಗಿದೆ. ಇಟ್ಸ್ ಓಕೆ, ನೆಕ್ಸ್ಟ್ ಮೂವಿ ಮಾಡಲಿ ಅಂತ ಹೇಳ್ತಾ ಈ ಮೂವಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ KVN ಪ್ರೊಡಕ್ಷನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೇಮ್ ಸರ್ ಡೈರೆಕ್ಷನ್ನ ಸಪೋರ್ಟ್ ಮಾಡಿ, ಧ್ರುವ ಸರ್ಜಾ ಅಣ್ಣವ್ರನ್ನ ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಮತ್ತು ಶೇರ್ ಮತ್ತು ಒಂದು ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ಮೂವಿ ಬಜೆಟ್ ಸ್ಕೋರ್ನ ತಿಳಿಬೇಕಂದ್ರೆ ನಮ್ಮ ಸಖತ್ ಗುರು ಯೂಟ್ಯೂಬ್ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.